ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. GDS ನ್ಯೂ ವೇಕೆನ್ಸಿಗೋಸ್ಕರ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲನೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ನಿಮಗೆ ಹೊಸದಾದಂತಹ ಶೆಡ್ಯೂಲು ಇಷ್ಟರಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ನಾನು ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ, ಸೊ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ. ಹೊಸ ನೋಟಿಫಿಕೇಷನ್ ಸ್ಟಾರ್ಟ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೆ, ಆಗಸ್ಟ್ ಇಲ್ಲ ಅಂತಂದರೆ ಸೆಪ್ಟೆಂಬರಲ್ಲಿ ಖಂಡಿತವಾಗ್ಲೂ ನಿಮಗೆ ಹೊಸ ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ. ಅಕಸ್ಮಾತ್ 4th ಮೆರಿಟ್ ಲಿಸ್ಟಲ್ಲೂ ನಿಮಗೆ ಸಿಗಲಿಲ್ಲ, ಜಾಬ್ ಆಗಲಿಲ್ಲ ಅಂತಂದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಸೊ ಅದಕ್ಕೆ ಇವತ್ತು ಪ್ರೂಫ್ ಸಮೇತ ತೋರಿಸ್ತೀನಿ. ಮತ್ತು ಇನ್ನೊಂದು ಏನಂತ ಅಂದರೆ, ಈ ಒಂದು ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟಲ್ಲಿ GDSಗೆ ನೋಟಿಫಿಕೇಷನ್ ಆಗೋದಕ್ಕಿಂತ ಮುಂಚೆ ಟ್ರಾನ್ಸ್ಫರ್ಗೆ ಕಾಲ್ ಮಾಡ್ತಾರೆ. ಓಕೆನಾ? ವೇಕೆನ್ಸೀಸ್ ಇರುತ್ತಲ್ವ, ಆ ವೇಕೆನ್ಸೀಸ್ನ ಕಲೆಕ್ಟ್ ಮಾಡ್ಕೊಂಬಿಟ್ಟು ಆ ಒಂದು ವೇಕೆನ್ಸೀಸ್ಗೆ ಯಾರಾದರೂ GDSಲ್ಲಿ ವರ್ಕ್ ಮಾಡ್ತಾ ಇರೋ ಅಂಥವ್ರು ಇದ್ದರೆ, 2 years ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅವರು ಟ್ರಾನ್ಸ್ಫರನ್ನು ತಗೊಳ್ಬೋದು. ಟ್ರಾನ್ಸ್ಫರ್ ಆದಂತಹ ನಂತರ ಮತ್ತೆ ವೇಕೆನ್ಸೀಸು ಇರುತ್ತಲ್ಲ, ಆ ವೇಕೆನ್ಸೀಸ್ನ ಕಲೆಕ್ಟ್ ಮಾಡಿಕೊಂಡು ನಮಗೆ ನೋಟಿಫಿಕೇಷನ್ ಆಗೋವಂಥದ್ದು. ಟ್ರಾನ್ಸ್ಫರ್ ಶೆಡ್ಯೂಲ್ ಮುಗಿದ ನಂತರ 1 ಮಂತ್ ಒಳಗಡೆ GDS ಆನ್ಲೈನ್ ಎಂಗೇಜ್ಮೆಂಟು ರೆಕ್ರೂಟ್ಮೆಂಟು ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಿಮಗೆ ಈ ಒಂದು ಟ್ರಾನ್ಸ್ಫರ್ದು ಶೆಡ್ಯೂಲು ಬಿಟ್ಟಿದ್ದಾರೆ. ನಿನ್ನೆ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ನಾನು ಇವತ್ತು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗಾಗಿ GDSದು ಪ್ರತಿಯೊಂದು ಅಪ್ಡೇಟ್ ಕೂಡ ನಮ್ಮ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. GDS ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ನಿಮಗೆ ಸಿಗುತ್ತೆ. ಓಕೆನಾ? ಸೊ ನಿನ್ನೆ ರಿಲೀಸ್ ಆಗಿರೋಂಥ ನೋಟಿಫಿಕೇಷನಲ್ಲಿ ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ಒಂದು ಏನು ಟ್ರಾನ್ಸ್ಫರ್ ಶೆಡ್ಯೂಲ್ ಏನಿದೆ, ಜುಲೈಯಲ್ಲಿ ಎಂಡ್ ಆಗುತ್ತೆ. ಜುಲೈ 21st ಎಂಡ್ ಆಗುತ್ತೆ. ನೆಕ್ಸ್ಟು ಆಗಸ್ಟಲ್ಲಿ ಖಂಡಿತವಾಗ್ಲೂ ನಿಮಗೆ ಹೊಸದಾದಂತಹ ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ. ಸೊ ಬನ್ನಿ ನೋಟಿಫಿಕೇಷನಲ್ಲಿ ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ನೀವಿಲ್ಲಿ ನೋಡ್ಬೋದು, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇಂದ ಈ ಒಂದು ನೋಟಿಫಿಕೇಷನ್ ಬಂದಿರೋ ಅಂಥದ್ದು 21ನೇ ತಾರೀಕು, ಅಂದರೆ ನಿನ್ನೆ ಈ ಒಂದು ಏನು ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಸಬ್ಜೆಕ್ಟ್ ಯಾವುದ್ರ ಬಗ್ಗೆ ಇದೆ ಅಂತಂದರೆ, GDS ರೂಲ್ 3 ಆನ್ಲೈನ್ ಟ್ರಾನ್ಸ್ಫರ್ ಸೈಕಲ್ ಮೇ 2026 ಶೆಡ್ಯೂಲ್ ಆಫ್ ಆ್ಯಕ್ಟಿವಿಟೀಸ್, ಅಂದರೆ ಮೇನಲ್ಲಿ ನಡೀತಾ ಇರುವಂಥ ಟ್ರಾನ್ಸ್ಫರ್ ಬಗ್ಗೆ ಶೆಡ್ಯೂಲ್ ಇರುವಂಥದ್ದು, ಏನೇನು ಆ್ಯಕ್ಟಿವಿಟೀಸ್ ಇದೆ ಅದನ್ನು ಶೆಡ್ಯೂಲ್ ಮಾಡಿದ್ದಾರೆ. ಸೊ ಇವಾಗ ನೋಡ್ಬೋದು, ಈ ಮಂತು ಅಂದರೆ ಮೇ 25ರಿಂದ ಜೂನ್ 1ನೇ ತಾರೀಕುವರೆಗೂ ಕೂಡ ವೇಕೆನ್ಸಿ ಅಪ್ಡೇಟ್ ಮಾಡ್ತಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ತುಮಕೂರು ಡಿವಿಷನಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ, ಆ ಥರ ಬೇರೆ ಡಿವಿಷನ್, ಇವಾಗ ಮಂಡ್ಯ ಡಿವಿಷನಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅದೆಲ್ಲ ಕಲೆಕ್ಟ್ ಮಾಡ್ಕೊತಾರೆ. ನೆಕ್ಸ್ಟು ವೇಕೆನ್ಸಿ ಅಪ್ರೂವಲ್ ಬೈ ದ ಸರ್ಕಲ್, ಅಂದರೆ ಕರ್ನಾಟಕ ಸರ್ಕಲ್ ಏನಿದೆ ಆ ಒಂದು ಸರ್ಕಲ್ಲು ಅಪ್ರೂವ್ ಮಾಡುತ್ತೆ. 2ನೇ ತಾರೀಕಿಂದ 4ನೇ ತಾರೀಕುವರೆಗೂ ಕೂಡ ಅಪ್ರೂವ್ ನಡೆಯುತ್ತೆ. ಆ ನಂತರ ಆನ್ಲೈನ್ ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಬೈ ದ GDS ಅಪ್ಲಿಕೆಂಟ್ ಸೀಕಿಂಗ್ ಟ್ರಾನ್ಸ್ಫರ್, ಅಂದರೆ ಟ್ರಾನ್ಸ್ಫರ್ಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ ಅವರು 8ನೇ ತಾರೀಕಿಂದ 17ನೇ ತಾರೀಕುವರೆಗೂ ಅಪ್ಲೈ ಮಾಡ್ಬೋದು ಜೂನಲ್ಲಿ. ನೆಕ್ಸ್ಟು 1 ಟೈಮ್ ಮಾಡಿಫಿಕೇಷನ್ ಇನ್ ಅಪ್ಲಿಕೇಶನ್ ಆಲ್ರೆಡಿ ಸಬ್ಮಿಟೆಡ್ ಬೈ ದ ಕ್ಯಾಂಡಿಡೇಟ್ಸ್, ಅಂದರೆ ನೀವೇನಾದರೂ ಎಡಿಟ್ ಮಾಡೋದಿದ್ರೆ ಮಾಡ್ಕೊಳ್ಬೋದು 18 ಮತ್ತು 19ನೇ ತಾರೀಕಲ್ಲಿ. ನೆಕ್ಸ್ಟು ವೇರಿಫಿಕೇಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಬೈ ದ ಡಿವಿಷನ್, ಮತ್ತು ಡಿವಿಷನಲ್ಲಿ ವೇರಿಫೈ ಮಾಡ್ತಾರೆ ಆ ಅಪ್ಲಿಕೇಶನ್ಸ್ ಯಾವ್ದಾವ್ದು ಬಂದಿದೆ ಅದೆಲ್ಲನೂ ಕೂಡ 20ನೇ ತಾರೀಕಿಂದ 25ನೇ ತಾರೀಕು ಜೂನ್ ಈ ಒಂದು ಡೇಸಲ್ಲಿ ನಡೆಯುತ್ತೆ. ನೆಕ್ಸ್ಟು ಆನ್ಲೈನ್ ಲಿಸ್ಟ್ ಆಫ್ ಟ್ರಾನ್ಸ್ಫರ್ ಅಪ್ರೂವ್ಡ್ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಫರ್ ಅಪ್ರೂವ್ ಆಗಿರುವಂಥ ಲಿಸ್ಟು ಬರುತ್ತೆ. ಯಾವಾಗ ಜುಲೈ 6ಗೆ ಆ ಒಂದು ಲಿಸ್ಟು ರಿಲೀಸ್ ಆಗುತ್ತೆ. ನೆಕ್ಸ್ಟು ಸಬ್ಮಿಷನ್ ಆಫ್ ಕ್ಯಾನ್ಸಲೇಷನ್ ರಿಕ್ವೆಸ್ಟೆಡ್ ಎಗೇನೆಸ್ಟ್ ದ ಅಪ್ರೂವ್ಡ್ ಟ್ರಾನ್ಸ್ಫರ್ ಬೈ ದ GDS, ಅಂತಂದರೆ GDSಲ್ಲಿ ವರ್ಕ್ ಮಾಡ್ತಾ ಇರುವಂಥವ್ರು ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿರ್ತಾರೆ, ಅಪ್ರೂವ್ ಆಗಿರುತ್ತೆ, ಬಟ್ ಅದು ಬೇಡ ಅಂತ ಹೇಳ್ಬಿಟ್ಟು ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅಂತಂದರೆ 7ನೇ ತಾರೀಕಿಂದ 12ನೇ ತಾರೀಕುವರೆಗೂ ಮಾಡ್ಕೊಳ್ಬೋದು ಜುಲೈಯಲ್ಲಿ. ಡೇಟ್ ಆಫ್ ಇಶ್ಯೂ ಆಫ್ ಫೈನಲ್ ರಿಲೀವಿಂಗ್ ಆರ್ಡರ್ ಬೈ ದ ಡಿವಿಷನ್ಸ್ ಅಂತ ಹೇಳ್ಬಿಟ್ಟು, ಅಂದರೆ ಪ್ರತಿಯೊಂದು ಡಿವಿಷನಲ್ಲೂ ಕೂಡ ರಿಲೀವಿಂಗ್ ಆರ್ಡ್ರು ಬರುತ್ತೆ 13ನೇ ತಾರೀಕು
ಮೇಲೆ. ನೆಕ್ಸ್ಟು ಫೈನಲ್ ಡೇಟ್ ಆಫ್ ರಿಲೀವಿಂಗ್ ಆಫ್ GDS ಅಂದರೆ ಆ ಒಂದು ಪ್ಲೇಸಲ್ಲಿ ಯಾವ ಪ್ಲೇಸಲ್ಲಿ ವರ್ಕ್ ಮಾಡ್ತಾರೆ ಅದನ್ನು ಬಿಟ್ಟು ಟ್ರಾನ್ಸ್ಫರ್ ಆಗಿರೋಂತಹ ಪ್ಲೇಸಿಗೆ 21ನೇ ತಾರೀಕು ಜುಲೈ ಅಷ್ಟರಲ್ಲಿ ಹೋಗಬೇಕಾಗತ್ತೆ. ಸೊ ಜುಲೈ 21ನೇ ತಾರೀಕು ಈ ಒಂದು ಶೆಡ್ಯೂಲ್ ಏನಿದೆ ಕಂಪ್ಲೀಟ್ ಆಗುತ್ತೆ. ಸೊ ಅಲ್ಲಿಗೆ ಟ್ರಾನ್ಸ್ಫರ್ ಶೆಡ್ಯೂಲ್ ಕಂಪ್ಲೀಟ್ ಆಗುತ್ತೆ. ಇದಾದ ನಂತರ ಮತ್ತೆ ಎಲ್ಲೆಲ್ಲಿ ವೇಕೆನ್ಸೀಸ್ ಇದೆ ಅದೆಲ್ಲನೂ ಕೂಡ ಕಲೆಕ್ಟ್ ಮಾಡ್ಕೊತಾರೆ. ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಷ್ಟು ವೇಕೆನ್ಸೀಸ್ ಅಂತ ಗೊತ್ತಾದ ಮೇಲೆ ಸೊ ಇನ್ನೊಂದು ನೋಟಿಫಿಕೇಷನ್ನ ರಿಲೀಸ್ ಮಾಡ್ತಾರೆ. ಅಂದರೆ ಹೊಸ ಅದೊಂದು ನೋಟಿಫಿಕೇಷನ್ನು ರಿಲೀಸ್ ಮಾಡ್ತಾರೆ GDS ಅಪ್ಲಿಕೇಶನ್ಗೆ. ಸೊ ಆ ಒಂದು ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ. ಖಂಡಿತವಾಗ್ಲೂ ಈ ಒಂದು ಟ್ರಾನ್ಸ್ಫರ್ ಶೆಡ್ಯೂಲ್ ಮುಗ್ದಿದ್ದಾದಮೇಲೆ ಜುಲೈಯಲ್ಲಿ ಮುಗಿಯುತ್ತೆ. ಆಗಸ್ಟ್ ಮಂತಲ್ಲಿ ನಿಮಗೆ ಖಂಡಿತವಾಗ್ಲೂ ಹೊಸದಾದಂತಹ ನೋಟಿಫಿಕೇಷನ್ ರಿಲೀಸ್ ಆಗತ್ತೆ. ಓಕೆನಾ. ಪ್ರತಿ ಸರ್ತಿನೂ ಇದೇ ರೀತಿ ಆಗುವಂಥದ್ದು. ಫಸ್ಟು ಟ್ರಾನ್ಸ್ಫರ್ ಬಿಡ್ತಾರೆ, ಅದಾದ ನಂತರ ನಿಮಗೆ ಹೊಸ ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ. ಎಷ್ಟು ವೇಕೆನ್ಸೀಸ್ ಇರುತ್ತೆ ಏನು ಅಂತೆಲ್ಲ ಹೇಳ್ಬಿಟ್ಟು ನನಗೆ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ತಿಳಿಸ್ತೀನಿ. GDS ರಿಲೇಟೆಡ್ ಪ್ರತಿಯೊಂದು ಅಪ್ಡೇಟ್ ಕೂಡ ನಮ್ಮ ಚಾನಲಲ್ಲಿ ಸಿಗುತ್ತೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.